ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿವಸ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂತ ನೋಡೋಣ. ಅಂದರೆ ಈಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ KCET ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ನೀವೀಗ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಯಾರ್ಯಾರು ಆಪ್ಷನ್ ಎಂಟ್ರಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ದಯವಿಟ್ಟು ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಗೊತ್ತಿರುತ್ತೆ ತುಂಬ ಕಾಲೇಜುಗಳನ್ನು ಎಂಟ್ರಿ ಮಾಡೋದಿರುತ್ತೆ. ಅದ್ರ ಜೊತೆಗೆ ಟೆಕ್ನಿಕಲ್ ಇಶ್ಯೂಸ್ ಬೇರೆ ಸ್ವಲ್ಪ ಇದ್ದಾವೆ. ಇಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಲಾಗಿನ್ ಆಗಬೇಕು ಅಂತಂದ್ರೂ 15 ನಿಮಿಷ ತೊಗೊಳುತ್ತೆ. ಅದಾದಮೇಲೆ ಮಧ್ಯದಲ್ಲಿ ಎಕ್ಸಿಟ್ ಆಗ್ತಿದೆ. ಕೆಲವ್ರಿಗಂತೂ ಪೇಮೆಂಟ್ ವಿಚಾರದಲ್ಲಂತೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ಬಿಗಿನಿಂಗಲ್ಲಿ 750 ರುಪೀಸ್ ಪೇ ಮಾಡಿದ್ದಾದಮೇಲೆ ಮತ್ತೆ ಇನ್ನೊಂದು ಸರಿ ಪೇಮೆಂಟನ್ನು ಕೇಳ್ತಾ ಇದೆ. ತುಂಬ ಟೆಕ್ನಿಕಲ್ ಇಶ್ಯೂಸ್ ಇದೆ. ಇದನ್ನು ದಯವಿಟ್ಟು KA ಅವರು ಸೀರಿಯಸ್ ಆಗಿ ತಗೊಂಡು ಇದ್ರ ಬಗ್ಗೆ ಏನೋ ಪರಿಹಾರನ ಒಂದು ಸ್ವಲ್ಪ ಕೊಡಬೇಕಾಗಿ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದರೆ ಇದರಿಂದ ತುಂಬ ಟೆಕ್ನಿಕಲ್ ಇಶ್ಯೂಸನ್ನು ಫೇಸ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ಗಳು. ದಯವಿಟ್ಟು ಇದನ್ನು ನೋಡಬೇಕು. ಹಾಗೆ ಈಗ KCET ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ನಮ್ಮ ಕೌನ್ಸಿಲಿಂಗ್ ಆಗುವಂಥದ್ದು KCET ಮತ್ತು NEET ಎರಡೂ ಸೇರಿಸಿ ಕಂಬೈನ್ಡ್ ಕೌನ್ಸಿಲಿಂಗ್ ಆಗುವಂಥದ್ದು. ಹಾಗಾದರೆ ಈಗ KCET ಬಿಟ್ಟಿದ್ದಾರೆ, ಹಾಗಾದರೆ NEET ಕತೆ ಏನು? ಹಾಗಾದರೆ KCETನ ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ ಮುಗಿಸ್ಬಿಟ್ಟು ಹಾಗೆ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಮಾಡಿಬಿಡ್ತಾರ? ಸದ್ಯದ ಪರಿಸ್ಥಿತಿನಲ್ಲಿ ಆ ಥರ ಇಲ್ಲ. ಈಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ KCET ಮತ್ತು NEET ಎರಡೂ ಕಂಬೈನ್ಡಾಗೆ ನಿಮಗೆ ಸೀಟ್ ಅಲಾಟ್ ಆಗುವಂಥದ್ದು. ಸದ್ಯಕ್ಕೆ KCETನ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ತದನಂತರ ನಿಮಗೆ NEETಿಂದ ನಿಮಗೆ ಇನ್ಫಾರ್ಮೇಷನ್ ಬಂದಾಗ ಅಲ್ಲಿ ಅವರು ಮತ್ತೆ ಇನ್ನೊಂದು ಸರಿ ಬಿಡ್ತಾರೆ ನಿಮಗೆ NEETಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ. ಹಾಗಾಗಿರೋದ್ರಿಂದ ಫಸ್ಟು ಈಗ ಸದ್ಯಕ್ಕೆ ಬಿಟ್ಟಿರುವಂಥದ್ದು KCET ಇಂಜಿನಿಯರಿಂಗ್ ಮಾತ್ರನೇ ಬಿಟ್ಟಿದ್ದಾರೆ ಮತ್ತು ಫಾರ್ಮಾ ಕೋರ್ಸ್ಗಳಿಗೆ ಬಿಟ್ಟಿದ್ದಾರೆ. ಬಿಟ್ಟರೆ ನಿಮಗೀಗ BSc ಅಗ್ರಿಕಲ್ಚರ್ ಆಗಲಿ, ವೆಟರ್ನರಿ ಆಗಲಿ ಮತ್ತು ನಮ್ಮ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ BDS ಆಗಲಿ ಯಾವುದೇ ಅವುಗಳನ್ನು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಇನ್ನೂ ಬಿಟ್ಟಿಲ್ಲ. ಅವುಗಳನ್ನು ಎಂಟ್ರಿ ಮಾಡ್ಕೋಬೇಕಾದ್ರೆ ಈಗ ಯಾವ ಥರ ಎಂಟ್ರಿ ಮಾಡ್ಕೋಬೇಕಾದ್ರೆ ನೀವೀಗ ಆಲ್ರೆಡಿ ಲಿಸ್ಟನ್ನು ರೆಡಿ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿರ್ತೇನೆ. ಆ ಲಿಸ್ಟ್ ಪ್ರಕಾರವಾಗಿ ಯಾವ ಥರ ನಾವು ಕಂಬೈನ್ಡ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು, ಹಾಗಾದ್ರೆ ಇಂಜಿನಿಯರಿಂಗ್ ಯಾವ ಥರ ಎಂಟ್ರಿ ಮಾಡಬೇಕೀಗ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟನೇದಾಗಿ ಈಗ ನೀವು ಆಪ್ಷನ್ ಎಂಟ್ರಿನಲ್ಲಿ ಬಂದರೆ ನಿಮಗೆ ಗೊತ್ತಿರುತ್ತೆ, ಈಗ ಆಲ್ರೆಡಿ ಕೆಲವೊಂದು ಕಾಲೇಜಸ್ಗಳನ್ನು ಆ್ಯಡ್ ಮಾಡ್ಕೊಂಡಿರ್ತೀರ. ಬಟ್ ಆಪ್ಷನ್ ನಂಬರ್ಸನ್ನು ಯಾವ ಥರ ಕೊಡಬೇಕು ಅನ್ನೋದನ್ನು ನೀವು ನೋಡ್ಬೋದು. ಇಲ್ಲಿ ನಿಮಗೆ ಮೇಜರಾಗಿ 3 ಕಾಲಮ್ ಬಂದಿರುತ್ತೆ. ಇಲ್ಲಿ ಸೀರಿಯಲ್ ನಂಬರ್, ಕಾಲೇಜ್ ಕೋರ್ಸ್ ಮತ್ತು ಆಪ್ಷನ್ ನಂಬರ್ ಅಂತ 3 ಆಪ್ಷನ್ ಇರುತ್ತೆ ನಿಮಗಿಲ್ಲಿ. ಮೇಜರಾಗಿ ನೀವು ಕಾಲೇಜುಗಳನ್ನು ಆ್ಯಡ್ ಮಾಡಿರ್ತೀರ. ಬಟ್ ಆಪ್ಷನ್ ನಂಬರ್ಸನ್ನು ಯಾವ ಥರ ಎಂಟ್ರಿ ಮಾಡ್ತೀರಾ, ಅಥವಾ ಕಂಟಿನ್ಯೂಸ್ ಕೊಡಬೇಕಾ ಅಥವಾ ಗ್ಯಾಪ್ ಕೊಡಬೇಕಾ, ಹೇಗೆ ಎಂಟ್ರಿ ಮಾಡ್ಕೋಬೇಕು, ಮತ್ತು ಈಗ ಮೆಡಿಕಲ್ಗೆ ಯಾವ ಥರ ಗ್ಯಾಪ್ ಇಟ್ಕೋಬೇಕು ನಾವು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಈಗ ಡಿಸ್ಕಷನ್ ಮಾಡೋಣ. ನಾನು ಒಂದು ಎಕ್ಸಾಂಪಲ್ಗೆ ಕೆಲವೊಂದು ಕಾಲೇಜುಗಳನ್ನು ಒಂದು ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ. ನೀವು ಇದೇ ಥರ ತೊಗೋಬೇಕು ಮತ್ತು ಇದೇ ತೊಗೋಬೇಕು ಅಂತ ಏನಿಲ್ಲ. ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಾನು ಒಂದು ಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಒಂದು ಸಿಂಪಲ್ ಆಗಿ 11 ಕಾಲೇಜನ್ನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಯಾವುದೋ ಒಂದು ಸರ್ಟನ್ ನಂಬರ್ ರ್ಯಾಂಕಿಂಗ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು 1000 ರ್ಯಾಂಕಿಂಗ್ಗೆ ಅಂತ ಅಂದ್ಕೊಳ್ಳಿ. ಈಗ ಓಕೆ, ನನಗೀಗ 1000 ರ್ಯಾಂಕಿಂಗ್ ಬಂದಿದೆ KCETನಲ್ಲಿ. ಮೆಡಿಕಲಲ್ಲಿ ನನಗೆ ಒಂದು ಸರ್ಟನ್ ರ್ಯಾಂಕ್ ಒಂದು 75,000 ಏನೋ ಬಂದಿದೆ ಅಂತ ಅಂದ್ಕೊಳ್ಳಿ. ಈಗ ಏನು ಮಾಡ್ತೀನಿ ನಾನೀಗ ಅಂತಂದರೆ, ನನ್ನ ಫಸ್ಟ್ ಪ್ರಿಯಾರಿಟಿ ಬಂದು ಮೆಡಿಕಲ್. ಅದಾದ ನಂತರ ಅದರಲ್ಲೂ ನೋಡಿ ನೀಟಾಗಿ ನೋಡ್ಕೊಳ್ಳಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ನನಗೆ ಅನಿಸಿದ ಹಾಗೆ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ನಾನು ಹಾಕ್ಕೊಂಡಿರೋ ಪ್ರಿಯಾರಿಟಿ ಥರನೇ ನಿಮಗೂ ಇರಬೇಕು ಅಂತೇನಿಲ್ಲ. ದಟ್ ಈಸ್ ಯುವರ್ ಪ್ರಿಯಾರಿಟಿ. ನೀವು ಎಂಟರ್ ಮಾಡ್ಕೋಬೇಕಾದ್ರೆ ಪ್ರಿಯಾರಿಟಿ ಆರ್ಡರಲ್ಲೇ ನೀವು ಎಂಟರ್ ಮಾಡ್ಕೋಬೇಕು ಕಾಲೇಜುಗಳನ್ನು. ನಾನು ಮತ್ತೆ ಹೇಳ್ತಿದ್ದೀನಿ, ಪ್ರಿಯಾರಿಟಿ ಆರ್ಡರ್. ನಂದು ಫಸ್ಟ್ ಪ್ರಿಯಾರಿಟಿ ನೋಡಿ, ಇಲ್ಲಿ ನೋಡಬಹುದು ನೀವು. ನನ್ನ ಫಸ್ಟ್ ಪ್ರಿಯಾರಿಟಿ ಬಂದು MBBS ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜು, ಸೆಕೆಂಡ್ ಬಂದು ಕಸ್ತೂರಬಾ ಮೆಡಿಕಲ್ ಕಾಲೇಜು, ಥರ್ಡ್ ಬಂದು ಮೈಸೂರು ಮೆಡಿಕಲ್ ಕಾಲೇಜು, ಫೋರ್ತ್ ಒನ್ ಬಂದು ಬೋರಿಂಗ್ ಮೆಡಿಕಲ್ ಕಾಲೇಜು. ನನಗೇನು ಗೊತ್ತಾ, ಈ 4 ಕಾಲೇಜುಗಳಲ್ಲಿ ಮೆಡಿಕಲ್ ಸಿಕ್ಕರೆ ಓಕೆ, ಇಲ್ಲ ಅಂದರೆ ನಾನು ಬೇರೆ ಕಾಲೇಜುಗಳಿಗೆ ಹೋಗೋದಿಲ್ಲ. ನನಗೆ ಕಂಪ್ಯೂಟರ್ ಸೈನ್ಸ್ ಈ ಕಾಲೇಜುಗಳಲ್ಲಿ ಸಿಕ್ಕರೂ ಓಕೆ. ನೋಡಿ, ನನ್ನ ಪ್ರಿಯಾರಿಟಿ. ನಾವು ಮೆಡಿಕಲ್ಲೇ ಮಾಡಬೇಕು, ಹಂಗಾರೆ ಬೇರೆ ಕಾಲೇಜುಗಳಲ್ಲಿ ಮಾಡಬಾರ್ದು ಹಾಗೆ ಅಂತ ಏನಿಲ್ಲ. ನಾನು ಹೇಳ್ತಿದ್ದು ನನ್ನ ಪ್ರಿಯಾರಿಟಿ ಆರ್ಡ್ರನ್ನ ಹೇಳ್ತಿದ್ದೀನಿ.
ನೀವು ಬೇಕಾದ್ರೆ ಇನ್ನೂ ಮೆಡಿಕಲ್ ಕಾಲೇಜುಗಳನ್ನು 40 ಆ್ಯಡ್ ಮಾಡ್ಕೋಬೋದು, 50 ಆ್ಯಡ್ ಮಾಡ್ಕೋಬೋದು, ಆಮೇಲೆ ಇಂಜಿನಿಯರಿಂಗ್ ಆ್ಯಡ್ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟ ವಿಚಾರ, ನೀವು ಯಾವ ಥರ ಲಿಸ್ಟನ್ನು ರೆಡಿ ಮಾಡ್ಕೊಂಡಿರ್ತೀರಾ. ಓಕೆ, ನನ್ನ ಪ್ರಿಯಾರಿಟಿ ಆರ್ಡರ್ ಆಗಿ ನಾನು ಏನು ಮೆನ್ಷನ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನನ್ನ ಆಪ್ಷನ್ ನಂಬರ್ 1 ಬಂದು MBBS ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಆಪ್ಷನ್ ನಂಬರ್ 2 ಕಸ್ತೂರಬಾ ಮೆಡಿಕಲ್ ಕಾಲೇಜ್, ಆಪ್ಷನ್ ನಂಬರ್ 3 ಮೈಸೂರು ಮೆಡಿಕಲ್ ಕಾಲೇಜ್, ಆಪ್ಷನ್ ನಂಬರ್ 4 ಬೋರಿಂಗ್ ಮೆಡಿಕಲ್ ಕಾಲೇಜ್. ಸೊ ಇದು ಸಪೋಸ್ ನನಗೆ ಈ 4 ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನಪ್ಪ ಅಂದರೆ, ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಳ್ತೀನಿ. ಈ 4 ಕಾಲೇಜಲ್ಲಿ ಸಿಕ್ಕರೆ ಸಿಗಲಿ, ಸಪೋಸ್ ನನಗೇನಾದ್ರು ಸಿಗಲಿಲ್ಲ ಅಂದರೆ ನನ್ನ ಆಪ್ಷನ್ ನೆಕ್ಸ್ಟ್ ಪ್ರಿಯಾರಿಟಿ ಬಂದು ನಾನು ಹಾಕ್ಕೊಂಡಿರೋದು. ನಿಮಗೆ ನೀವು ಯಾವ ಥರ ಬೇಕಾದರೂ ಹಾಕ್ಕೋಬೋದು ಪ್ರಿಯಾರಿಟಿನ, ಇಲ್ಲ ಎಲ್ಲ ಮೆಡಿಕಲ್ ಕಾಲೇಜಸ್ ಹಾಕ್ಕೋಬೋದು. ಎಲ್ಲ ಮೆಡಿಕಲ್ ಕಾಲೇಜಸ್ ಅರ್ಥ ಮಾಡ್ಕೊಳ್ಳಿ, ಒಂದು 50 ಮೆಡಿಕಲ್ ಕಾಲೇಜ್ ಆದಮೇಲೆ ನಾನು ಇಂಜಿನಿಯರಿಂಗ್ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೋಬೋದು. ಅದು ನಿಮ್ಮ ಪ್ರಿಯಾರಿಟಿ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಪ್ರಿಯಾರಿಟಿ ನಾನೇನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಅಂತಂದರೆ, ನನಗೆ ಈ 4 ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಓಕೆ, ಸಿಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಪ್ರಿಯಾರಿಟಿ ಬಂದು ನಾನು ಕಂಪ್ಯೂಟರ್ ಸೈನ್ಸ್. ಈ 4 ಕಾಲೇಜಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಳಕ್ಕೆ ನನಗಿಷ್ಟ ಇದೆ. RV ಕಾಲೇಜ್, MS ರಾಮಯ್ಯ, PES ಕಾಲೇಜ್ ಅಥವಾ BMS ಕಾಲೇಜ್. ಓಕೆ, ನನಗೆ ಈ ಕಾಲೇಜಲ್ಲಿ ಸಿಕ್ಕರೆ ಓಕೆ. ಈ ಕಾಲೇಜಲ್ಲಿ ಸಿಗಲಿಲ್ಲ ಅಂದ ಪಕ್ಷದಲ್ಲಿ, ನನಗೆ ಕಂಪ್ಯೂಟರ್ ಸೈನ್ಸ್ ಈ 4 ಕಾಲೇಜ್ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನನ್ನ ನೆಕ್ಸ್ಟ್ ಪ್ರಿಯಾರಿಟಿ ಬಂದು 9th ಪ್ರಿಯಾರಿಟಿ ಬಂದು ನನಗೆ BDS ಮಾಡ್ತೀನಿ, ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಲ್ಲಿ ಮಾಡೋಕ್ಕೆ ನನಗಿಷ್ಟ ಇದೆ. ಇದು ನನ್ನ ಪ್ರಿಯಾರಿಟಿ. ನೆಕ್ಸ್ಟು ಸಪೋಸ್ ಇದು ಆಗಲಿಲ್ಲ ಅಂದರೆ ನನ್ನ 10th ಪ್ರಿಯಾರಿಟಿ BSc ಅಗ್ರಿಕಲ್ಚರ್ ಮಾಡ್ತೀನಿ, GKVK ಸಿಕ್ಕರೆ. ಇದು ಸಿಗುತ್ತೋ ಬಿಡುತ್ತೋ ಸೆಕೆಂಡ್, ಬಟ್ ನಾನು ಈ ಥರ ಪ್ರಿಯಾರಿಟಿ ನನ್ನ ಫಸ್ಟ್ ಪ್ರಿಯಾರಿಟಿ ಆರ್ಡ್ರಲ್ಲಿ ನಾನು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ನಾನು ಮೆನ್ಷನ್ ಮಾಡಿದ್ದೀನಿ, ಓಕೆ BSc ಅಗ್ರಿಕಲ್ಚರ್ ಸಿಗಲಿಲ್ಲ ಅಂದರೆ ನನ್ನ ನೆಕ್ಸ್ಟ್ ಆಪ್ಷನ್ ಬಂದು ಕಂಪ್ಯೂಟರ್ ಸೈನ್ಸು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಕ್ಕರೆ ನಾನು ಹೋಗ್ತೀನಿ. ಸೊ ಈ ಥರ ನಿಮ್ಮ ಪ್ರಿಯಾರಿಟಿ ಆರ್ಡ್ರನ್ನ ನೀವು MBBS 4 ಕಾಲೇಜ್ ಹಾಕ್ಕೊಂಡು, ಕಂಪ್ಯೂಟರ್ ಸೈನ್ಸ್ 4 ಕಾಲೇಜ್ ಹಾಕ್ಕೊಂಡು ಮತ್ತೆ MBBS ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ನಿಮ್ಮ ಪ್ರಿಯಾರಿಟಿ ಏನಿರುತ್ತೆ ಅದರ ಆರ್ಡ್ರಲ್ಲಿ ಫಸ್ಟ್ ಲಿಸ್ಟನ್ನು ಬರೆದಿಟ್ಕೊಳ್ಳಿ. ಬರೆದಿದ್ದು ಆದಮೇಲೆ ಈಗ ಕ್ವಶನ್ ಏನಪ್ಪ ಅಂತಂದರೆ, ಈಗ MBBS ಮತ್ತು BDS ಇದು ಯಾವುದೂ ಆಪ್ಷನ್ ಎಂಟ್ರಿ ಬಿಟ್ಟಿಲ್ಲ ಸದ್ಯದ ಮಟ್ಟಿಗೆ. ಈಗ ಬಿಟ್ಟಿರುವಂಥದ್ದು ನಮಗೆ ಇಂಜಿನಿಯರಿಂಗ್ ಮಾತ್ರನೇ ಬಿಟ್ಟಿರುವಂಥದ್ದು. ಹಾಗಾದರೆ ನಾನು ಆಪ್ಷನ್ ಎಂಟ್ರಿ ಯಾವ ಥರ ಮಾಡ್ಕೋಬೇಕು? ಈಗ ನಿಮಗೆ ಕ್ವಶನ್ ಮಾರ್ಕ್. ಈಗ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು? ನಾನೀಗ ಏನು ಮಾಡಬೇಕು ಅಂತಂದರೆ, ಇದು ನನ್ನ ಪ್ರಿಯಾರಿಟಿ ಆರ್ಡರ್ ಲಿಸ್ಟು. ಈ ಲಿಸ್ಟಲ್ಲಿ ಏನು ಮಾಡಬೇಕು? ನಾನು ಇವುಗಳ 1 2 3 4 ಇದೇನಿದೆ ಈ ನಂಬರ್ಗಳನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಬೇಕು. ಸ್ಕಿಪ್ ಮಾಡಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ? ನಾನು ಇಂಜಿನಿಯರಿಂಗ್ ಕಾಲೇಜ್ ಎಲ್ಲಿಂದ ಇರೋದು? ನಂದು ಆಪ್ಷನ್ ನಂಬರ್ 5 ಕಂಪ್ಯೂಟರ್ ಸೈನ್ಸ್ RV ಕಾಲೇಜ್, ಮತ್ತು ಆಪ್ಷನ್ ನಂಬರ್ 6 ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ MS ರಾಮಯ್ಯ ಕಾಲೇಜ್, ಆಪ್ಷನ್ ನಂಬರ್ 7 ಕಂಪ್ಯೂಟರ್ ಸೈನ್ಸ್ PES ಕಾಲೇಜ್ ಇಂಜಿನಿಯರಿಂಗ್ ರಿಂಗ್ ರೋಡ್ ಕ್ಯಾಂಪಸ್. ಮತ್ತು ಎಚ್ಚರ ಇರಲಿ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ, ಈಗ ಎಲ್ಲ 2 ಕಾಲೇಜ್ ಆಗಿದೆ. 2 ಕಾಲೇಜು ಒಂದೇ ರೆಪ್ಯುಟೇಷನ್ ಇಲ್ಲ, ನೀವು ಚೆಕ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ RV ಕಾಲೇಜ್ ತೊಗೊಂಡ್ರು RVನಲ್ಲೂ 2 ಇದೆ, MS ರಾಮಯ್ಯ ತೊಗೊಂಡ್ರು ರಾಮಯ್ಯದಲ್ಲೂ 2 ಇದ್ದಾವೆ, ರಾಮಯ್ಯ ಯೂನಿವರ್ಸಿಟಿ ಅಂತ ಬೇರೆ ಇದೆ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಅವ್ರದ್ದೇ ಇರ್ಬೋದು, ಅವ್ರದ್ದೇ ಇದೆ, ಬಟ್ ರೆಪ್ಯುಟೇಷನ್ಗಳು ಡಿಫ್ರೆಂಟ್ ಆಗಿದೆ. ನೀವು ನೋಡ್ಕೊಳ್ಳಿ ನಿಮ್ಮ ಪ್ರಿಯಾರಿಟಿ ಆರ್ಡರ್ ಏನಿದೆ ಹೇಗೆ ಅಂತ. ಅದೇ ಥರ PES ಅಲ್ಲೂ 2 ಕಾಲೇಜ್ ಇದೆ, ಒಂದು ಔಟರ್ ರಿಂಗ್ ರೋಡಲ್ಲಿದೆ, ಇನ್ನೊಂದು ಬಂದು ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ. ಎಲ್ಲ ಕಾಲೇಜುಗಳು ಆಲ್ಮೋಸ್ಟ್ ನಿಮ್ಗೆ ಏನು ಮಾಡಿದ್ದಾರೆ, ಡಬಲ್ ದಯಾನಂದ ಸಾಗರ್ ಕಾಲೇಜ್ ಇದೆ, ದಯಾನಂದ ಯೂನಿವರ್ಸಿಟಿ ಅಂತ ಬೇರೆ ಇದೆ. ಸೊ ಈ ಥರ ಡಬಲ್ ಕಾಲೇಜಸ್ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ನಿಮ್ಮ ಪ್ರಿಯಾರಿಟಿ ಆರ್ಡರ್ ಏನಿದೆ ನೀಟಾಗಿ ಫಸ್ಟೇ ಲಿಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಿರೋದು, ನೀವು ಸಡನ್ನಾಗಿ ಹೋಗಿ ಒಂದಿನ ಕೂತ್ಕೊಂಡು ಏನೇನೋ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡಿ. ಫುಲ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ ವಿತ್ ಕಾಲೇಜ್ ಕೋಡು, ಅಡ್ರೆಸ್ಸು ಏನೇನಿದೆ ಪ್ರಾಪರಾಗಿ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಲಿಸ್ಟನ್ನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಸುಮ್ಮನೆ ನೀವೇನೇನೋ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಸಡನ್ನಾಗಿ ಕುತ್ಕೊಂಡ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಕುತ್ಕೊಂಡು ಏನೇನೋ ಆಪ್ಷನ್ ಎಂಟ್ರಿ ಮಾಡ್ಕೊಬಿಡಿ. ಈಗಲಿಂದನೇ ಕುತ್ಕೊಳ್ಳಿ, ನಿಧಾನಕ್ಕೇ ಮಾಡ್ಕೊಳ್ಳಿ. ಒಂದೊಂದು ದಿನಕ್ಕೆ ಒಂದು 30-40 ಕಾಲೇಜುಗಳನ್ನು ನೀಟಾಗಿ ಎಂಟ್ರಿ ಮಾಡ್ಕೊಂಡು ಹೋಗಿ. ಓಕೆ, ನಾನು ಈಗ ಬರ್ತೀನಿ ಪಾಯಿಂಟಿಗೆ. ಈಗ ಇರುವಂಥದ್ದು ಆಪ್ಷನ್ ಎಂಟ್ರಿನಲ್ಲಿ ನಮಗೆ ಕಂಪ್ಯೂಟರ್ ಅಂದರೆ ಇಂಜಿನಿಯರಿಂಗ್ ಮಾತ್ರನೇ ಇರುವಂಥದ್ದು. ಸೊ ಹಾಗಾದರೆ ನಾನು ಯಾವ ಥರ ಎಂಟ್ರಿ ಮಾಡ್ಕೋಬೇಕು ಅಂತಂದರೆ, ನಾನು ಇದನ್ನು ಮಾತ್ರ ಎಂಟ್ರಿ ಮಾಡ್ಕೊಳ್ತೇನೆ. ಯಾವುದನ್ನು ಎಂಟ್ರಿ ಮಾಡ್ಕೊಳ್ತೀನಿ? ಓನ್ಲಿ ಇಂಜಿನಿಯರಿಂಗ್. ಯಾಕಂದರೆ ಈಗ ಬಿಟ್ಟಿರುವಂಥದ್ದು ಇಂಜಿನಿಯರಿಂಗ್ ಮಾತ್ರನೇ ಬಿಟ್ಟಿರುವಂಥದ್ದು. ಸೊ ಆಪ್ಷನ್ ನಂಬರ್ 5 ಕಂಪ್ಯೂಟರ್ ಸೈನ್ಸ್ RV ಕಾಲೇಜ್ ಮಾತ್ರ ಎಂಟ್ರಿ ಮಾಡ್ಕೊಳ್ತೀನಿ. ಮತ್ತು RV ಕಾಲೇಜಿಗೆ ಕಂಪ್ಯೂಟರ್ ಸೈನ್ಸ್ಗೆ ಯಾವ ನಂಬರ್ ಕೊಡ್ತೀನಿ? ಆಪ್ಷನ್ ನಂಬರು 5.
ಅಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ 1 2 3 4 ಯಾವ ನಂಬರ್ ಬೇಕಾದರೂ ಕೊಡ್ಬೋದು ನಿಮಗೆ ಆಪ್ಷನ್ನು. ಸೊ ನಾನೇನು ಮಾಡ್ತೀನಿ 5, ಯಾಕಂದರೆ ನನ್ನ ಆಪ್ಷನ್ ನಂಬರ್ 5. ಹಾಗಾದ್ರೆ 1 2 3 4 ಏನು, ಅದು ಮೆಡಿಕಲ್ಗೆ ನಾನು ಇಟ್ಕೊಂಡಿರುವಂಥದ್ದು. ಒಂದ್ಸರಿ ಮೆಡಿಕಲ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಾನೇನು ಮಾಡ್ತೀನಿ, ಆಗ ಮೆಡಿಕಲ್ ಕಾಲೇಜಸ್ಸಿಗೆ 1 2 3 4 ಅಂತ ಎಂಟರ್ ಮಾಡ್ಕೊಳ್ತೀನಿ. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಕಂಪ್ಯೂಟರ್ ಸೈನ್ಸ್ MS ರಾಮಯ್ಯ ಕಾಲೇಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ನಾನು ಯಾವ ನಂಬರ್ ಕೊಡ್ತೀನಿ, ಆಪ್ಷನ್ ನಂಬರು 6 ಕೊಡ್ತೀನಿ. ಮತ್ತು ಅದೇ ಥರ PS ಕಾಲೇಜಿಗೆ ನಾನೇನು ಕೊಟ್ಟಿದ್ದೀನಿ, ನಾನೀಗ 7 ಕೊಟ್ಟಿದ್ದೀನಿ. ಹಾಗೆ BMS ಕಾಲೇಜಿಗೆ ಎಷ್ಟು ಕೊಟ್ಟಿದ್ದೀನಿ, ನಂಬರು 8. ಸೊ ಇದೇ ನಂಬರನ್ನು ಕೊಟ್ಕೋಬೇಕು. ಫಸ್ಟ್ ನೀವು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ, ಅದ್ರ ಪ್ರಕಾರವಾಗಿ ನೀವು ಆಪ್ಷನ್ ನಂಬರ್ಸನ್ನು ಕೊಟ್ಕೊಳ್ಳಿ. ಹಾಗೆ ಈಗ BDS ಇಲ್ಲ, BSc ಅಗ್ರಿಕಲ್ಚರ್ ಬಿಟ್ಟಿಲ್ಲ, ಇನ್ನು BDS ಬಿಟ್ಟಿಲ್ಲ, ಸಾರಿ. ಆಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಬಿಟ್ಟಿದ್ದಾರೆ. ಹಾಗಾದ್ರೆ ಏನು ಕೊಡ್ತೀನಿ ಆಪ್ಷನ್ ನಂಬರ್, ಅದಕ್ಕೆ 11. ನನ್ನ ಪ್ರಕಾರವಾಗಿ ಅದು ಆಪ್ಷನ್ ನಂಬರ್ 11. ಅದೇ ನಂಬರನ್ನು ಕೊಡಬೇಕು ನೀವು. ಯಾಕೆಂದರೆ ನೆಕ್ಸ್ಟ್ ನಿಮಗೆ BDS ಮತ್ತು BSc ಅಗ್ರಿಕಲ್ಚರ್ ಮೆಡಿಕಲ್ ಬಿಟ್ಟಾಗ ಅಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಆ ನಂಬರ್ಗಳನ್ನು ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ. ಅಂದರೆ ನನ್ನ ಆಪ್ಷನ್ಗಳು ಈಗ ಬಿಟ್ಟಿರುವಂಥದ್ದು ಇಂಜಿನಿಯರಿಂಗ್ ಮಾತ್ರ ಆಗಿರೋದ್ರಿಂದ 5 6 7 8 11 ಅಷ್ಟನ್ನು ಮಾತ್ರ ಎಂಟ್ರಿ ಮಾಡಿಕೊಂಡು ಅದೇ ಸೀರಿಯಲ್ ನಂಬರ್ಗಳನ್ನು ಎಂಟ್ರಿ ಮಾಡ್ಕೋಬೇಕು ನೀವು. ಮತ್ತೆ ಹೇಳ್ತಿದ್ದೀನಿ, ಆಪ್ಷನ್ ನಂಬರ್ಗಳನ್ನು ಬಿಡು, ನಾನು ಕಂಪ್ಯೂಟರ್ ಸೈನ್ಸ್ RV ಕಾಲೇಜ್ ಹಾಕ್ತಿದ್ದೀನಿ, ಫಸ್ಟು ಅದಕ್ಕೆ ಹಾಕ್ಬಿಡ್ತೀನಿ ನಂಬರು, ಆಮೇಲೆ ಅದು ನಿಮ್ಮ ಇಷ್ಟ. ಬಟ್ ಆದರೆ ನನ್ನ ಪ್ರಿಯಾರಿಟಿನಲ್ಲಿ ಲಿಸ್ಟಲ್ಲಿ ಇರುವಂಥದ್ದು RV ಕಾಲೇಜು ಆಪ್ಷನ್ ನಂಬರ್ 5. ಸೊ ಅದೇ ನಂಬರ 5ಅನ್ನು ಎಂಟ್ರಿ ಮಾಡ್ಕೋಬೇಕು ನಾವು. ಇಲ್ಲಿ ನೋಡ್ಬೋದು ನೀವು ಆಪ್ಷನ್ ಎಂಟ್ರಿನಲ್ಲಿ ಬಂದಾಗ ಇಲ್ಲಿ ನೋಡಿ ಆಪ್ಷನ್ ನಂಬರ್ ಕಾಣಿಸ್ತಿದೆಯಲ್ವಾ, ನೀವು ಇದು ಲೈವಲ್ಲಿ ಇರುವಂಥದ್ದು, ಇದು ಕಂಪ್ಲೀಟಾಗಿ ನೀವು ಲಿಸ್ಟನ್ನು ನೋಡ್ಬೋದು. ಇಲ್ಲಿ ಆಪ್ಷನ್ ನಂಬರ್ ಅಂತ ಇದೆಯಲ್ಲ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಂಕ್ ಇದೆ ನೋಡಿ. ಇಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೇಕಾದ್ರೆ ನೀವು ನಂಬರ್ ಯಾವ ನಂಬರ್ ಹಾಕ್ಕೊಳ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಅಂತ ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ. ಸೊ ನನ್ನ ಪ್ರಕಾರವಾಗಿ RV ಕಾಲೇಜಿಗೆ ಅಷ್ಟಿರೋದು 5 ಅಲ್ವಾ, 5 ಅಂತ ಹಾಕೋಬೇಕು. ಡೈರೆಕ್ಟಾಗಿ ನೀವು 1 2 3 4 ಅಂತ ಹಾಕೋಬೇಡಿ. ನನ್ನ ಪ್ರಿಯಾರಿಟಿ ಪ್ರಕಾರವಾಗಿ RV ಕಾಲೇಜ್ ಇರುವಂಥದ್ದು 5 ಇರೋದ್ರಿಂದ 5 ಹಾಕ್ಕೊಳ್ತೀನಿ. ಅದೇ ಥರ ಸೆಕೆಂಡ್ ಒನ್ ಆದ್ರಾಗೇನು 6, ಅದೇ ಥರನೇ ಮತ್ತು 7 8. ಅದಾದ ನಂತರ ನೆಕ್ಸ್ಟ್ ನನ್ನ ಪ್ರಿಯಾರಿಟಿ ಇರುವಂಥದ್ದು ಇಂಜಿನಿಯರಿಂಗ್ ಕಾಲೇಜ್ ಎಷ್ಟಿದೆ, ನೆಕ್ಸ್ಟ್ ಒನ್ನು 11. ಯಾವುದು, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ನಾನು 11th ಪ್ರಿಯಾರಿಟಿ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನನ್ನ ನಂಬರ್ ಬರಬೇಕಾಗಿರೋದು 11. ನೋಡಿದಿರಲ್ಲ. ಸೊ ಈ ಥರ ನಂಬರ್ಸನ್ನು ಎಂಟ್ರಿ ಮಾಡ್ಕೋಬೇಕು. ಓಕೆ, ನೀವು ಕಂಟಿನ್ಯೂಸ್ ಆಗಲ್ಲ, ಈ ಥರ ನಿಮ್ಮ ಪ್ರಿಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ ಫಸ್ಟ್ ಕಂಪ್ಲೀಟಾಗಿ ಎಲ್ಲನೂ. ಕಂಪ್ಯೂಟರ್ ಸೈನ್ಸಾ ಅಥವಾ ಇನ್ಫಾರ್ಮೇಷನ್ ಸೈನ್ಸಾ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಾ, ಆರ್ಟಿಫಿಷಿಯಲ್ ವಿತ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗಾ, ನಿಮ್ಗೆ ಯಾವ ಕಾಲೇಜು ಯಾವ ಆರ್ಡ್ರಲ್ಲಿ ಬೇಕೋ ಆ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಆ ನಂಬರ್ ಪ್ರಕಾರವಾಗಿಯೇ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ನಾವು ಈಗ ಸದ್ಯದ ಮಟ್ಟಿಗೆ ಎಂಟ್ರಿ ಮಾಡೋದು ಈ ಲಿಸ್ಟನ್ನು ನೋಡ್ಬೋದು. ನೀವು ಫೈನಲ್ ಆಗಿ ತೋರಿಸ್ತಿದ್ದೀನಿ ನೋಡಿ, ನೋಡ್ಬೋದು. ಕಂಪ್ಯೂಟರ್ ಸೈನ್ಸ್ RV ಕಾಲೇಜು ಆಪ್ಷನ್ ನಂಬರ್ ಎಷ್ಟಿದೆ, 5. ನನ್ನ ಲಿಸ್ಟಿನಲ್ಲಿ ಇರೋದು 5 ಅಷ್ಟೇ. ಯಾಕಂದರೆ ಮೆಡಿಕಲ್ 1 2 3 4 ಬಂದು ಮೆಡಿಕಲ್ಲು ಇನ್ನೂ ಬಿಟ್ಟಿಲ್ಲ, ಬಿಟ್ಟಾಗ ನಾನು ಅದನ್ನ ಎಂಟ್ರಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ MS ರಾಮಯ್ಯ ನಂದಿರೋದು ಎಷ್ಟು ನಂಬರು, 6 ಇದೆ. ಹಾಗೆ PS ಕಾಲೇಜ್ ಎಷ್ಟಿದೆ, 7 ಇದೆ. BMS ಕಾಲೇಜ್ ಇದೆ ಎಷ್ಟಿದೆ, 8 ಇದೆ. ಹಾಗೆ ನಂದು ವಿಶ್ವೇಶ್ವರಯ್ಯ ಕಾಲೇಜ್ ಇರೋದು 11 ಇರೋದು ನೋಡ್ಬೋದು, ಇಲ್ಲಿ ಲಿಸ್ಟಲ್ಲಿ 11 ಇದೆ. ಸೊ ಅದಕ್ಕೆ 11 ಅಂತ ಎಂಟ್ರ್ ಮಾಡ್ಕೊಂಡಿದ್ದೀನಿ. ಈಗ 9 10 ಯಾವುದಕ್ಕಿರೋದು, ನಂದು 9 10 ಇರೋದಂಥದ್ದು BDS ಗೌರ್ಮೆಂಟ್ ಡೆಂಟಲ್ ಕಾಲೇಜು, 10 BSc ಅಗ್ರಿಕಲ್ಚರ್ಗೆ ಹಾಕ್ಕೊಂಡಿದ್ದೀನಿ ನಾನು. ಸೊ ಈ ಥರ ನಂಬರ್ಸನ್ನು ಎಂಟ್ರಿ ಮಾಡ್ಕೋಬೇಕು. ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ನಾನು ನಿಮಗೆ. ಸೊ ಈ ಥರ ಆಪ್ಷನ್ಸನ್ನು ಆಮೇಲೆ ನಿಮಗೀಗ ಮೆಡಿಕಲ್ ಬಿಟ್ಟಾಗ ಆ ನಂಬರ್ಸನ್ನು, ಈಗೇನು ನಾನು ನಂಬರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆ ನಂಬರ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ಸಪೋಸ್ ಇನ್ನೂ ಚೇಂಜ್ ಮಾಡ್ಕೋಬೋದು ಅಂತಂದರೆ ಮಾಡ್ಕೋಬೋದು, ಖಂಡಿತವಾಗಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು. ನಿಮ್ಗೇನು ಮಾಡ್ತಾರೆ, ಈ ಎಲ್ಲ ಮೆಡಿಕಲ್ಲು ಇಂಜಿನಿಯರಿಂಗ್ ಎಲ್ಲ ಆದಮೇಲೆ ಮಾರ್ಕ್ ಎಂಟ್ರಿ ಅಂತ, ಮಾರ್ಕ್ ರಿಸಲ್ಟ್ಸ್ ಅಂತ ಬಿಡ್ತಾರೆ ನಿಮಗೆ. ಈ ಮಾರ್ಕ್ ರಿಸಲ್ಟ್ಸನ್ನು ಬಿಟ್ಟಿದ್ದು ಆದಮೇಲೆ ನಿಮಗೆ ಯಾವ ಕಾಲೇಜ್ ಸೆಲೆಕ್ಟ್ ಆಗುತ್ತೋ ಅದನ್ನು ನೋಡ್ತಾರೆ. ಅದೊಂದು 2 ದಿನ ಆದಮೇಲೆ ನಿಮ್ಗೇನು ಮಾಡ್ತಾರೆ, 2 ದಿನದ ಒಳಗಡೆ ನೀವೇನಾದ್ರು ಚೇಂಜಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಅಂದರೆ ಆರ್ಡರ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ. ಆರ್ಡ್ರನ್ನು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು MBBS ಏನು ಹಾಕಿದ್ದೀನಿ, ಫಸ್ಟ್ ಹಾಕಿದ್ದೀನಿ, MBBS ಸೆಕೆಂಡ್ ಆಪ್ಷನ್ ಹಾಕ್ಕೊಂಡಿರ್ತೀನಿ. MBBS ಮೈಸೂರು ಮೆಡಿಕಲ್ ಕಾಲೇಜು ಈಗ ನಾನು ಫಾರ್ ಎಕ್ಸಾಂಪಲ್ ಬೇಕು ಅಂದರೆ ನಾನು ಇದನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು. ಅಂದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜನ್ನು 3rd ಹಾಕ್ಕೊಳ್ತೀನಿ, ಮೈಸೂರು ಮೆಡಿಕಲ್ ಕಾಲೇಜನ್ನು 2nd ಹಾಕ್ಕೊಳ್ತೀನಿ. ಸೊ ಆ ಥರ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ ನಿಮಗೆ. ಮಾರ್ಕ್ ರೌಂಡ್ ಆದಮೇಲೆ ಒಂದು 2 ದಿನ ಟೈಮ್ ಕೊಡ್ತಾರೆ, ಆಗ ಚೇಂಜ್ ಮಾಡ್ಕೋಬೋದು. ಬಟ್ ಆದರೆ ಜ್ಞಾಪಕ ಇರಲಿ, ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಯಾವುದೇ ಎಕ್ಸ್ಟ್ರಾ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಕೊಡೋದಿಲ್ಲ. ನೀವು ಆಪ್ಷನ್ಸನ್ನು, ಈ ಆಪ್ಷನ್ ನಂಬರ್ಗಳನ್ನು ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಕೊಡ್ತಾನೆ ನಿಮಗೆ, ಆದರೆ ಎಕ್ಸ್ಟ್ರಾ ಹೊಸದಾಗಿ ನಿಮಗೆ ಕಾಲೇಜುಗಳನ್ನು ಆ್ಯಡ್ ಮಾಡೋದಕ್ಕೆ ಕೊಡೋದಿಲ್ಲ. ಹಾಗಾಗಿರೋದ್ರಿಂದ
ಈಗಲೇ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ, ನಾನು ಪ್ರತಿ ಬಾರಿ ಹೇಳ್ತಾನೆ ಇದ್ದೀನಿ, ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕಾಲೇಜಸನ್ನು ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಮಧ್ಯದಲ್ಲಿ ನಿಮಗೆ ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಡೋದಿಲ್ಲ. ಈಗಲೇ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಮುಗ್ದಿದ್ದಾದಮೇಲೆ ನಿಮಗೆ ಯಾವುದೇ ರೀಸನ್ಗೂ ಹೊಸ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಡೋದಿಲ್ಲ. ಬಟ್ ಪ್ರಿಯಾರಿಟಿನ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಕೊಡ್ತಾರೆ. ಬಟ್ ಮಧ್ಯದಲ್ಲಿ ನಿಮಗೆ ಯಾವುದೇ ರೀಸನ್ಗೂ ಹೊಸ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಡದೇ ಇರೋದ್ರಿಂದ ಸೊ ದಯವಿಟ್ಟು ಈಗಲೇ ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದರೂ ಎಂಟ್ರಿ ಮಾಡ್ಕೋಬೋದು. 100 ಬೇಕಾ, 100, 200, 300, 400, 500, 900, ನಿಮಗೆ ಎಷ್ಟು ಕಾಲೇಜಸ್ ಬೇಕೋ ಅಷ್ಟೂ, ಎಷ್ಟು ಕೋರ್ಸಸ್ ಬೇಕೋ ಅಷ್ಟೂ ಎಂಟ್ರಿ ಮಾಡ್ಕೋಬೋದು. ಸೊ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಫಸ್ಟ್ ನಾನು ಹೇಳೋದು ಇಷ್ಟೇ ನಿಮಗೆ, ಫಸ್ಟು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಸುಮ್ಮನೆ ರ್ಯಾಂಡಮಾಗಿ ನೀವು ಅಲ್ಲಿ ಸಿಸ್ಟಮ್ ಓಪನ್ ಮಾಡಿಬಿಟ್ಟು ನೀವು ಅಲ್ಲಿ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ನೀವು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ ವಿತ್ ಕಾಲೇಜ್ ಕೋಡ್ ಆ್ಯಂಡ್ ಕಾಲೇಜ್ ಅಡ್ರೆಸ್ ಕಂಪ್ಲೀಟಾಗಿ ರೆಡಿ ಮಾಡ್ಕೊಳ್ಳಿ. ಅದಾದ ನಂತರನೇ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಈ ಥರ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ, ಆಪ್ಷನ್ ಎಂಟ್ರಿ ಯಾವ ಥರ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡೋದು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.